ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ನಿಂದಲೂ ರಿಲೀಫ್ಗಾಗಿ ದರ್ಶನ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಿರಿಯ ನುರಿತ ವಕೀಲರ ಮೊರೆ ಹೋಗಿದ್ದಾರೆ ದರ್ಶನ್ನ ಕುಟುಂಬದವರು. ತಮ್ಮ ಪರ ವಾದ ಮಾಡೋದಕ್ಕೆ ಖ್ಯಾತ ವಕೀಲ ಕಪಿಲ್ ಸಿಬಲ್ ನೇಮಕ ಮಾಡಲಾಗಿದೆ. ಈಗಾಗಲೇ ಕಪಿಲ್ ಸಿಬಲ್ರನ್ನ ಭೇಟಿಯಾಗಿ ದಾಸನ ಕುಟುಂಬ ಮಾತುಕತೆ ನಡೆಸಿರೋದು. ದರ್ಶನ್ ಪರ ವಾದ ಮಂಡನೆಯನ್ನ ಮಾಡಲಿರುವ ಕಪಿಲ್ ಸಿಬಲ್ ಈಗಾಗಲೇ ಆರೋಪಿಗಳ ಜಾಮೀನು ಆದೇಶವನ್ನ ಪ್ರಶ್ನಿಸಿರುವಂತ ಸರ್ಕಾರ ಹೈಕೋರ್ಟ್ ಜಾಮೀನು ಆದೇಶವನ್ನ ಪ್ರಶ್ನಿಸಿ ಸರ್ಕಾರದಿಂದ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ದರ್ಶನ್, ಪವಿತ್ರ ಸೇರಿದಂತೆ 7 ಮಂದಿಯ ಜಾಮೀನು ವಜಾಕ್ಕೆ ಅರ್ಜಿಯನ್ನ ಹಾಕೊಳ್ಳಲಾಗಿದೆ. ಈ ಕುರಿತು ಮಾರ್ಚ್ 18ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ರಿಲೀಫ್ಗಾಗಿ ದರ್ಶನ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಹೈಕೋರ್ಟ್ನಿಂದ ಒಂದು ರಿಲೀಫ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಈಗ ಅದನ್ನ ಪ್ರಶ್ನೆ ಮಾಡಿ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿದೆ. ಹೀಗಿರ್ಬೇಕಾದ್ರೂ ಜಾಮೀನು ಕೊಟ್ಟಿರೋದು ಅಥವಾ ಸಿಕ್ಕಿರೋದು ಎಷ್ಟು ಮಟ್ಟಿಗೆ ಸರಿ, ನಾನಾ ರೀತಿಯಾದಂಥ ಟೆಕ್ನಿಕಲ್ ಪಾಯಿಂಟ್ಸ್ ಇವೆಲ್ಲವನ್ನ ಇಟ್ಕೊಂಡು ಕೂಡ ಇದೀಗ ಪೊಲೀಸರು ಮತ್ತು ಸರ್ಕಾರ ಇದನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಲಾಗಿದೆ. ಇದೇ ಮಾರ್ಚ್ 18ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಅರ್ಜಿ ವಿಚಾರಣೆ ಬರುತ್ತೆ. ಈಗ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ದಂಗೆನೆ, ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ದಂಗೆನೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಿಗಬೇಕು, ಇಲ್ಲ ಅಂತಂದರೆ ಕಷ್ಟ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಹಿರಿಯ ವಕೀಲ ಕಪಿಲ್ ಸಿಬಲ್, ನಿಮಗೆಲ್ಲ ಗೊತ್ತಿರಬಹುದು, ಸಾಕಷ್ಟು ಪ್ರಕರಣಗಳಲ್ಲಿ, ಸಾಕಷ್ಟು ಇತ್ಯರ್ಥಗಳಲ್ಲಿ ಕಪಿಲ್ ಸಿಬಲ್ ಅವರ ಹೆಸರು ಕೇಳಿಬರುತ್ತೆ. ಪ್ರಬಲವಾದ ವಾದವನ್ನು ಮಂಡಿಸ್ತಾರೆ. ಸರ್ಕಾರ ಅಥವಾ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳಲ್ಲೂ ಕೂಡ ಕಪಿಲ್ ಸಿಬಲ್ ಅವರ ವಾದ ಇತ್ತು ಅಂತಂದರೆ ಅಲ್ಲೊಂದು ತೂಕ ಇರುತ್ತೆ ಮತ್ತು ಆ ಚರ್ಚೆಗಳನ್ನು ಕೇಳಬೇಕು ಅಂತ ಅನಿಸುತ್ತೆ. ಅವರ ವಾದ ಅಷ್ಟು ಪ್ರಬಲವಾಗಿರುತ್ತೆ ಅಂತ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರನ್ನು ನೇಮಕ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ ಆಲ್ರೆಡಿ ದರ್ಶನ್ ಕುಟುಂಬದವ್ರು ಹೋಗಿ ಕಪಿಲ್ ಸಿಬಲ್ ಅವರನ್ನು ಮಾತನಾಡಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಹೇಳಲಾಗ್ತಾ ಇದೆ. ಸೊ ಕಪಿಲ್ ಸಿಬಲ್ ಅವರ ಮುಖಾಂತರವಾಗಿ ವಾದವನ್ನು ಮಂಡಿಸಿದ್ರೆ ಖಂಡಿತವಾಗಿಯೂ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಬಲವಾದಂಥ ನಂಬಿಕೆ ಇದೆ. ಆ ಹಿನ್ನೆಲೆಯಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಹೆಂಗೆ ಜಾಮೀನು ಸಿಕ್ಕಿದೆಯೋ ಅದೇ ಥರ ಸಿಗಬೇಕು ಅಂತ ನೆನ್ನೆ ತಾನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆಗಳು ಇದೆ. ಸೊ ಹೀಗಿರಬೇಕಾದ್ರೆ ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೂ ಮತ್ತು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದುಬಿಡತ್ತೆ. ಹಾಗಾಗಿ ಈಗ ಹೆಂಗೆ ಹೈಕೋರ್ಟ್ನಲ್ಲಿ ಒಂದು ರಿಲೀಫ್ ಸಿಕ್ಕಿದೆಯೋ ಅದೇ ಥರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಿಲೀಫ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಕಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದೀಗ ಈಗ ಹೇಗೆ ಒಂದು ಫ್ರೀ ಇದೆಯೋ ಅಥವಾ ಒಂದು ಜಾಮೀನು ಸಿಕ್ಕಿದೆಯೋ ಅದೇ ಥರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಅಂತ. ಈಗ ಕಪಿಲ್ ಸಿಬಲ್ ಅವರು ಅಂತ ಅಂದಾಗ ಸಹಜವಾಗಿ ಕಪಿಲ್ ಸಿಬಲ್ ಅವರ ಹೆಸರು ಸಾಕಷ್ಟು ವಿಚಾರಗಳಲ್ಲಿ ಬರುತ್ತೆ. ಸೊ ಕಪಿಲ್ ಸಿಬಲ್ ಅವರು ವಾದ ಮಾಡೋದ್ರಿಂದ ಏನೆಲ್ಲ ಆಗಬಹುದು, ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂತ? ನೀತಿ ಏನು ಈಗಾಗಲೇ ಹೈಕೋರ್ಟ್ನಲ್ಲಿ ಜಾಮೀನನ್ನ ಪಡ್ಕೊಂಡಿರುವಂತದ್ದು ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆ ಜಾಮೀನನ್ನು ಪ್ರಶ್ನಿಸಿ ಪೊಲೀಸ್ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿ ಈಗ ಏನು ಆ ಅರ್ಜಿ ಸಬ್ಮಿಟ್ ಆಗಿರುವಂತದ್ದು ಅದು ವಿಚಾರಣೆಗೆ ಬರುತ್ತೆ. ಈಗಾಗಲೇ ಅರ್ಜಿ ಅಲ್ಲಿ ಸಲ್ಲಿಕೆ ಆಗಿರುವ ಹಿನ್ನೆಲೆಯಲ್ಲಿ ದರ್ಶನ್ ಕೂಡ ಸುಪ್ರೀಂ ಕೋರ್ಟ್ಗೆ ಬೇಕಾಗಿರುವಂತ ವಕೀಲರನ್ನ ನೇಮಕವನ್ನ ಮಾಡಬೇಕು. ಅದಕ್ಕಾಗಿ ಹಿರಿಯ ವಕೀಲರಾಗಿರುವಂತದ್ದು ಫೇಮಸ್ ವಕೀಲರು ಕಪಿಲ್ ಸಿಬಲ್ ಅವ್ರನ್ನು ಕೂಡ ಈಗಾಗಲೇ ಅವರು ಸಂಪರ್ಕವನ್ನು ಮಾಡಿ ಅವ್ರನ್ನ ನೇಮಕವನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಲಭ್ಯವಾಗ್ತಾ ಇರುವಂತದ್ದು. ಅವ್ರನ್ನ ಸಂಪರ್ಕವನ್ನು ಮಾಡಿ ಅವ್ರನ್ನ ಎಂಗೇಜ್ ಮಾಡಿದ್ದಾರೆ. ಮತ್ತೆ ಇಡೀ ಪ್ರಕರಣಕ್ಕೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೇಸ್ನ ಹಿಸ್ಟ್ರಿ ಏನಿರುತ್ತೆ, ಮತ್ತೆ ಇಲ್ಲಿ ಲೋಯರ್ ಕೋರ್ಟ್ ನಲ್ಲಿ ಅಂದ್ರೆ ಹೈಕೋರ್ಟ್ ಮತ್ತು ಲೋಯರ್ ಕೋರ್ಟ್ ನಲ್ಲಿ ನಡೆದಂತಹ ವಾದ ವಿವಾದಗಳೇನಿತ್ತು ಅದರ ಕೇಸ್ನ ಸಂಪೂರ್ಣ ಹಿಸ್ಟ್ರಿಯನ್ನ ಈಗಾಗಲೇ ಅವರು ಕೂಡ ನೀಡಿರುವಂತದ್ದು. ಮುಂದಿನ ತಿಂಗಳಿಗೆ ಕೇಸು ವಿಚಾರಣೆಗೆ ಬರುವ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಯನ್ನು ಕೂಡ ಕಪಿಲ್ ಸಿಬಲ್ ಅವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇಡೀ ಪ್ರಕರಣದ ಸಂಪೂರ್ಣ ಹಿಸ್ಟ್ರಿಯನ್ನು ಕೊಟ್ಟಿದ್ದಾರೆ. ಈ ಆ ಪ್ರಕರಣದಲ್ಲಿ ಏನೆಲ್ಲ ಆಯ್ತು, ತನ್ನ ಪಾತ್ರ ಏನಿತ್ತು ಏನಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು. ಸೊ ಇನ್ನ ಪೊಲೀಸರು ಅವ್ರಿಗೆ ಸಿಕ್ಕಿರುವಂತ ಜಾಮೀನನ್ನ ರದ್ದು ಮಾಡಬೇಕು ಅಂತ ಏನು ಅಪೀಲನ್ನ ಹಾಕಿದರೆ ಅದನ್ನ ತಡೆ ಕೊಡುತ್ತಾ, ಇಲ್ಲ ಪೊಲೀಸರು ಕೊಟ್ಟಿರುವಂತಹ ಆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಅರ್ಜಿಯನ್ನ ಎತ್ತಿಡಿತಾ ಅನ್ನೋದನ್ನ ಒಂದು ವಾದ ವಿವಾದ ನಂತರನೇ ಗೊತ್ತಾಗುವಂಥದ್ದು. ಆದ್ರೆ ಇವರು ಕೂಡ ಅಂದ್ರೆ ದರ್ಶನ್ ಕೂಡ ಪೊಲೀಸರ ವಿರುದ್ಧ ಎಲ್ಲ ಒಂದ್ ಕಡೆ ತೊಡೆ ನಿಂತಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಪಿಲ್ ಸಿಬಲ್ ಅವ್ರನ್ನ ನೇಮಕವನ್ನ ಮಾಡ್ಕೊಂಡು ವಾದ ಮಂಡನೆ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.